ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ DJP ಕಿಚನ್. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆ್ಯಂಡ್ ಈಸಿ ವೆಯ್ಟ್ ಲಾಸ್ ರೆಸಿಪಿ ತೋರಿಸ್ತಿದ್ದೀನಿ. ಓಟ್ಸ್ ಚೀಲ ಅಥವಾ ಓಟ್ಸ್ ಮಸಾಲ ದೋಸೆ ಅಂತ ಅಂತೀವಿ. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ಇವತ್ತು ಫಸ್ಟ್ 1 ಕಪ್ ಅಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಸೊ ನಾನು ಇವತ್ತು ತೋರಿಸ್ತಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ 3 ಮೆಂಬರ್ಸ್ಗೆ ಆಗೋಷ್ಟು ಇಂಗ್ರೀಡಿಯೆಂಟ್ಸ್ ತೋರಿಸ್ತಿದ್ದೀನಿ. ಸೊ ನೀವು ಅಕಾರ್ಡಿಂಗ್ಲಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಸೊ ಫಸ್ಟ್ ಈ ಓಟ್ಸ್ ಹಾಕ್ಕೊಂಡಿರೋದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಓಟ್ಸ್ನ ನಾವು ದಿನನಿತ್ಯ ಸೇವಿಸ್ಬೋದು. ಅಟ್ಲೀಸ್ಟ್ 1 ಮೀಲಾಗಿ ನಾವು ಕನ್ಸ್ಯೂಮ್ ಮಾಡಿದ್ರೆ ಓಟ್ಸಲ್ಲಿರೋ ಫೈಬರ್ ಕಂಟೆಂಟ್ ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಯೂಸ್ ಆಗುತ್ತೆ. ಇದರಲ್ಲಿ ಇರೋ ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್, ವಿಟಮಿನ್ B ಕಾಂಪ್ಲೆಕ್ಸ್ ಮತ್ತು ಮೆಗ್ನೀಷಿಯಮ್ ಅಂಶಗಳು ನಮ್ಮ ಇಂಡೈಜೆಷನ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದಕ್ಕೂ ಯೂಸ್ಫುಲ್ಲಾಗಿ ಇರುತ್ತೆ. ಆ ಇಶ್ಯೂಸ್ ಎಲ್ಲ ನಮಗೆ ಸಾಲ್ವ್ ಮಾಡುತ್ತೆ. ಸೊ ಇವಾಗ ನೀವು ನೋಡ್ತಿರ್ಬೋದು, ಓಟ್ಸ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದೊಂದು ಲೈಟ್ ಬ್ರೌನ್ ಕಲರಾಗಿ ಚೇಂಜ್ ಆಗಿದೆ. ಗರಿಯಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಫ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ 1.5 ಟೇಬಲ್ ಸ್ಪೂನ್ ಆಫ್ ರವೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ರವೆ ಇದೆಯೋ ಅದನ್ನು ಯೂಸ್ ಮಾಡ್ಬೋದು. ಚಿರೋಟಿ ರವೆ ಇದ್ದರೆ ಚಿರೋಟಿ ರವೆ ಯೂಸ್ ಮಾಡಿ, ಅಥವಾ ಬನ್ಸಿ ರವೆ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಜೊತೆಗೆ 1/4 ಟೀ ಸ್ಪೂನಷ್ಟು ಜೀರಿಗೆ, ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ 1.5 ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಮತ್ತು ನಿಮಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಸೇವಿಸ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾವು ಅಕ್ಕಿ ಹಿಟ್ಟು ಮತ್ತು ರವೆ ಹಾಕಿರೋದ್ರಿಂದ ನಮಗೆ ದೋಸೆ ಅನ್ನೋದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ರವೆ ಅನ್ನೋದು ಆಪ್ಷನಲ್ಲು, ನಿಮಗೆ ಅದು ಬೇಡ ಅಂತ ಅನಿಸಿದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗೂ ಇರುತ್ತೆ ರವೆನೂ ಸೇರಿಸ್ಕೊಡೋದ್ರಿಂದ. ಸೊ ನೀವು ನೋಡ್ತಿರ್ಬೋದು ಹೆಂಗೆ ಚೆನ್ನಾಗಿ ಮಿಕ್ಸ್ ಆಗಿರೋದೆ. ಓಟ್ಸನ್ನು ತುಂಬ ಗರಿಯಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಇವಾಗ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ನೀರು ಕ್ವಾಂಟಿಟಿ ಹಾಕ್ಕೊಳ್ಳುವಾಗ ಒಂದೇ ಸಮ ಹಾಕಬೇಡಿ. ಸ್ವಲ್ಪ ನಿಧಾನಕ್ಕೆ ಚೂರಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿರಿ. ಇಲ್ಲಾಂದರೆ ನಮ್ಗೆ ತುಂಬ ವಾಟ್ರಿ ಆಗೋಗುತ್ತೆ. ಆವಾಗ ದೋಸೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರೋಲ್ಲ. ಸೊ ಹಂಗಾಗಿ ನೀವು ನೋಡ್ತಿರ್ಬೋದು, ನಾನು ಚೂರು ನೀರು ಹಾಕ್ಕೊಂಡು ಫಸ್ಟ್ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೂ ನೀರು ಬೇಕಂದಾಗ ಆ್ಯಡ್ ಮಾಡ್ಕೊತಾ ಇರಬೇಕು. ಸೊ ನೀವು ನೋಡ್ತಿರ್ಬೋದು, ನಾನು ನೀರು ಹಾಕಿದರೆ ಅದು ಫುಲ್ ನೀರೆಲ್ಲ ಎಳ್ಕೊಂಡಿದೆ. ಸೊ ಮತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ನೋಡಿಕೊಂಡು ನಾವು ನೀರು ಹಾಕ್ಕೊಳ್ಬೇಕು. ಈ ಒಂದು ಸ್ಟೇಜಲ್ಲಿ ನೀವು ಉಪ್ಪು ಕೂಡ ನೋಡ್ಬೋದು. ಇನ್ ಕೇಸ್ ನಿಮ್ಗೆ ಉಪ್ಪು ಬೇಕು ಅಂದರೆ ಸ್ವಲ್ಪನೂ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನಿವಾಗ 1 ಟೇಬಲ್ ಸ್ಪೂನ್ ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಏನಂತೀವಿ, ಅದನ್ನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀವಿ. ನಮ್ಮ ವೆಯ್ಟ್ ಲಾಸ್ಗೆ ಅದನ್ನು ಕೂಡ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ. ಮತ್ತು ಇವಾಗ ಮಿಕ್ಸ್ ಮಾಡೋಣ. ಸೊ ನೀವು ನೋಡ್ತಿರ್ಬೋದು, ನಾನು ನೀರು ಹಾಕಿರೋದ್ರೂ ಕೂಡ ಓಟ್ಸ್ ನೀರು ಎಳ್ಕೊಂಡಿದೆ. ಹಾಗಾಗಿ ಮತ್ತೆ ಸ್ವಲ್ಪ ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಫೈನಲ್ ಮಿಕ್ಸ್ ಥರ ಫುಲ್ ನೀಟಾಗಿ ಕಲಿಸ್ಕೊಬೇಕು. ಕಡೆಯದಾಗಿ ಮ್ಯಾರಿನೇಷನ್ಗೋಸ್ಕರ ನೀರನ್ನು ಹಾಕ್ಕೊತಾ ಇದ್ದೀನಿ. ಆ ಓಟ್ಸ್ ಎಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಒಂದು 15 ಮಿನಿಟ್ಸ್ಗೆ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ಸ್ವಲ್ಪ ಓಟ್ಸ್ ಸಾಫ್ಟ್ ಆಗುತ್ತೆ. ಇವಾಗ ಇದಕ್ಕೆ ಬೇಕಾಗಿರೋ ಮಸಾಲ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾವು ಈ ಥರ ಫ್ರೈ ಮಾಡ್ಕೊಂಡು ಕೂಡ ಮಸಾಲ ಮಾಡ್ಕೊಳ್ಬೋದು, ಅಥವಾ ನೀವು ಹಂಗೆ ಆನಿಯನ್ಸು ಮತ್ತು ಟೊಮೆಟೊಸ್ ಎಲ್ಲ ಹಂಗೆ ಹಾಕ್ಕೋಬೇಕು ಅಂದ್ರೂ ನೀವು ಹಂಗೇನೂ ಹಾಕ್ಕೊಬೋದು. ನಾನಿಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಹಾಕ್ತಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವು ಮತ್ತು 1 ಈರುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಬೇಕು. ಕೆಲವರು ಹಂಗೆ ಈರುಳ್ಳಿನ ಅಥವಾ ಟೊಮೆಟೊನ ಹಾಗೆ ಹಸಿಯಾಗಿ ಹಾಕ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಹಂಗಿರೋರು ನಾವೇನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಓಟ್ಸ್ನ, ಅದರಲ್ಲಿ ನಾವು ಡೈರೆಕ್ಟಾಗಿ ಈರುಳ್ಳಿ ಮತ್ತು ಟೊಮೆಟೊನ ಹಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಒಗ್ಗರಣೆನ ಸ್ಕಿಪ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಗ್ಗರಣೆ ಹಾಕಿ ಮಾಡ್ತಿರೋದು. ಇದೂ ತುಂಬ ಟೇಸ್ಟಿಯಾಗಿ ಇರುತ್ತೆ. ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಇಲ್ಲಿ ನಾನು ಆನಿಯನ್ಸ್ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋವಷ್ಟು ಫ್ರೈ ಮಾಡ್ಕೊಳ್ಳಿ. ಸಾಫ್ಟಾಗಿ ಫ್ರೈ ಆಗಿರಬೇಕು ಆನಿಯನ್ಸು. ಇದೊಂಥರ ರುಚಿ ಕೊಡುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡಿ ನೋಡ್ಬೋದು. ಸೊ ಇವಾಗ ಆನಿಯನ್ಸ್ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಅಥವಾ 1 ಟೇಬಲ್ ಸ್ಪೂನಷ್ಟು ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್, ತುಂಬ ಚಿಟಿಕೆ ಅಷ್ಟು ಕೂಡ ಹಾಕ್ಕೊಬೋದು. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಚಿಟಿಕೆ ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ ಕೇಸ್ ಜಾಸ್ತಿ ಬೇಕು ಅಂತ ಅಂದರೆ ಅಷ್ಟು ಜಾಸ್ತಿನೂ ಸ್ವಲ್ಪನೂ ಹಾಕ್ಕೊಬೋದು.
ಇವಾಗ ಅದನ್ನು ಚೆನ್ನಾಗಿ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ನೋಡ್ತಿರ್ಬೋದು ಆನಿಯನ್ಸ್ ಎಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿರುವಾಗ ನಾವು ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ನಾನು 1 ಅಥವಾ 1.5 ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ನೀವಿನ್ನೂ ಜಾಸ್ತಿ ಹಾಕ್ಕೊಬೋದು. ಈ ಟೊಮೆಟೊನೂ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೆಟೊ. ಸೊ ನೀವು ಇದಕ್ಕೆ ಬೇಕು ಅಂದರೆ ನೀವಿನ್ನೂ ಕ್ಯಾಪ್ಸಿಕಮ್ಮು ಅಥವಾ ಕ್ಯಾರೆಟ್ ತುರಿದೂ ಹಾಕ್ಕೊಳ್ಬೋದು. ವೆಜಿಟೇಬಲ್ಸ್ ಇನ್ನೂ ಬೇಕು ಅಂದರೆ ನೀವು ಅದನ್ನು ಆ್ಯಡ್ ಮಾಡ್ಕೊಬೋದು. ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಸಾಲ್ಟನ್ನ ಹಾಕ್ಕೊಂಡ್ರೆ ನಮಗೆ ವೆಜಿಟೇಬಲ್ಸು ಬೇಗ ಬೆಂದು ಹೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಾವು ಆಲ್ರೆಡಿ ಓಟ್ಸ್ಗೆ ಹಾಕ್ಕೊಂಡಿರೋದ್ರಿಂದ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಸ್ವಲ್ಪ ಸಾಫ್ಟಾಗಾದರೆ ಸಾಕು, ಜಾಸ್ತಿ ಮೆತ್ತಗಾಗಬೇಕು ಅಂತಲೂ ಏನೂ ಇಲ್ಲ. ನಮ್ಮ ಟೊಮೆಟೊ ಗೊಜ್ಜು ಥರ ಜಸ್ಟ್ ಲೈಟಾಗಿ ಸಾಫ್ಟಾಗಾದರೆ ನಮಗೆ ದೋಸೆ ಮಾಡ್ಕೊಳ್ಳುವಾಗ ಇದು ಬಾಯಿಗೆ ಸಿಗ್ತಿರುತ್ತೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ನಾನಿವಾಗ 1 ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಕಲಸಿ ಅದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಅದು ಕ್ರಂಚಿಯಾಗೇ ಸಿಗಲಿ, ಜಾಸ್ತಿನೂ ಬೇಯಕ್ಕೆ ಬಿಡಬೇಡಿ, ಗೊಜ್ಜು ಥರ ಆಗೋದು ಬೇಡ. ಸ್ವಲ್ಪ ಮೀಡಿಯಮಾಗಿ ಇರಬೇಕು, ಆವಾಗ ಚೆನ್ನಾಗಿರುತ್ತೆ. ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ಇದ್ರ ಜೊತೆ ನೀವು ಕ್ಯಾರೆಟ್ ಅಥವಾ ಬೀಟ್ರೂಟ್ ಅಥವಾ ಅದಕ್ಕೆ ಬೀನ್ಸ್ ಆ ಥರ ಬೇರೆ ತರಕಾರಿಗಳನ್ನೂ ಹಾಕ್ಕೊಬೋದು ಇನ್ನೂ ಹೆಲ್ದಿ ಮಾಡ್ಕೊಳ್ಳೋದಕ್ಕೆ. ನಾನು ಇದನ್ನು ಒಂದು ಟೈಮ್ ಮ್ಯಾನೇಜ್ಮೆಂಟ್ ಆಗಿ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಆ್ಯಂಡ್ ಬೇಗನೂ ಮುಗಿಸ್ಕೊಬೋದು. ಹಂಗಾಗಿ ನಾನು ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಿಮಗೆ ತೋರಿಸ್ತಿದ್ದೀನಿ. ನಾನು ಹೇಳ್ತಿರೋದಂಗೆ ನೀವು ಬೇರೆ ವೆಜಿಟೇಬಲ್ಸ್ ಬೇಕು ಅಂದರೆ ಅದನ್ನು ಹಾಕ್ಕೊಬೋದು. ಸೊ ಇವಾಗ ಅದು ವೆಜಿಟೇಬಲ್ಸ್ ಎಲ್ಲ ಹಾಫ್ ಕುಕ್ ಆಗಿದ್ರೆ ಸಾಕು. ನಾನು ಆಫ್ ಮಾಡ್ಕೊಂಡಿದ್ದೀನಿ ಫ್ಲೇಮ್ನ. ಇವಾಗ ನೀವು ನೋಡ್ತಿರ್ಬೋದು ಓಟ್ಸ್ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿ ವಾಟ್ರೆಲ್ಲ ಹೀರ್ಕೊಂಡಿದೆ. ನಾವು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಸ್ಮ್ಯಾಶು ಮಾಡ್ಕೊಬೋದು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಆವಾಗ ಆ ಓಟ್ಸ್ ಏನಿದೆ ಸ್ವಲ್ಪ ಪುಡಿ ಪುಡಿ ಆಗಿರುತ್ತೆ. ನಮಗೆ ಬ್ಯಾಟರ್ ಕನ್ಸಿಸ್ಟೆನ್ಸಿಯಲ್ಲಿ, ಪೋರಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ದೋಸೆ ಅನ್ನೋದು ಈಸಿಯಾಗಿ ಹಾಕ್ಕೊಬೋದು. ಸೊ ಇವಾಗ ನಾನು ಏನು ಮಿಕ್ಸ್ ಮಾಡಿದ್ನಲ್ವ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಫ್ರೈ ಎಲ್ಲ ಮಾಡ್ಕೊಂಡಿದ್ವಿ, ಅದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಆ ಒಂದು ಮಿಕ್ಸ್ಚರ್ನ ನಾವು ಈ ಒಂದು ಓಟ್ಸ್ ಕನ್ಸಿಸ್ಟೆನ್ಸಿಯಲ್ಲಿ ಹಾಕ್ಕೊಬೇಕು. ಸೊ ಅದನ್ನು ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫುಲ್ ಎಲ್ಲ ಮಿಕ್ಸ್ ಆಗಿ ನಿಮ್ಗೆ ಇನ್ನೂ ನೀರು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೊ ಈ ಥರ ರೆಸಿಪಿ ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮಕ್ಕಳೇನಿರ್ತಾರೆ ಅವ್ರಿಗೂ ಈ ಥರ ಒಂದು ರೆಸಿಪಿ ಮಾಡಿಕೊಟ್ರೆ ಅವ್ರಿಗೂ ಡಿಫ್ರೆಂಟಾಗೂ ಇರುತ್ತೆ ಆ್ಯಂಡ್ ತಿನ್ನೋದಕ್ಕೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿ ಇಂಗ್ರೀಡಿಯೆಂಟ್ಸ್ ಕೂಡ. ಸೊ ಅವ್ರಿಗೆ ಗೊತ್ತೂ ಆಗೋದಿಲ್ಲ ನಾವು ವೆಜಿಟೇಬಲ್ಸ್ ಹಾಕಿದ್ದೀವಿ ಅಥವಾ ಓಟ್ಸ್ ಹಾಕಿದ್ದೀವಿ ಅಂತ. ಸೊ ಎಲ್ಲ ನೀಟಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಆಗಲಿ ಇಲ್ಲ ಚಿಕ್ಕವರು ಆಗಲಿ. ದೊಡ್ಡವ್ರಿಗೂ ಅಷ್ಟೇ, ಹಿರಿಯರ ಮನೇಲಿರೋರಿಗೆ ಅವ್ರಿಗೂ ಶುಗರ್ BP ಅಥವಾ ಏನಾದರೂ ಇದ್ದರೆ ಈ ಒಂದು ಓಟ್ಸ್ನಿಂದ ಅವ್ರಿಗೂ ಬೆನಿಫಿಷಿಯಲ್ ಆಗೇ ಇರುತ್ತೆ. ಸೊ ನೀವು ಇದನ್ನು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನಾವಿವಾಗ ಲಾಸ್ಟಲ್ಲಿ ಇದಕ್ಕೆ ಕೋರಿಯಾಂಡರ್ ಅಥವಾ ಕೊತ್ತಂಬರಿ ಸೊಪ್ಪು ಏನಂತೀವಿ ಅದನ್ನು 1 ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಫೈನಲಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಳ್ಳೆ ಬ್ಯಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಇದನ್ನು ಚೆನ್ನಾಗಿ ಮ್ಯಾರಿನೇಷನ್ಗೆ ಅಂತ ಬಿಟ್ಬಿಡೋಣ. ಮಸಾಲೆ ಎಲ್ಲ ಹಾಕಿರ್ತೀವಿ ಅಲ್ವಾ, ಸೊ ಎಲ್ಲ ಕಂಬೈನ್ ಆಗಿ ಸ್ವಲ್ಪ ಮ್ಯಾರಿನೇಟ್ ಆಗುತ್ತೆ. ಇವಾಗ ಲಾಸ್ಟಲ್ಲಿ ನೀವು ಬೇಕು ಅಂದರೆ ಸ್ವಲ್ಪ ಇನ್ನೂ ಆ್ಯಡ್ ಮಾಡ್ಕೊಳ್ಬೋದು. ಉಪ್ಪು ಅಥವಾ ಖಾರ ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು. ನನಗಿಲ್ಲಿ ಟೇಸ್ಟ್ ಮಾಡಿ ನೋಡಿದಾಗ ನನಗೆ ಸ್ವಲ್ಪ ಉಪ್ಪು ಬೇಕು ಅನಿಸ್ತು, ಅದಕ್ಕೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಸರಿಗಿದೆ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಸತಿ. ಇದಕ್ಕೆ ನೀವು ಆ್ಯಡ್ ಆನ್ ಆಗಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು, ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಬೋದು. ಬಟ್ ನನ್ನ ಪ್ರಕಾರ ಹಸಿಮೆಣ್ಸಿನ್ಕಾಯಿ ನಾನು ಅಷ್ಟೊಂದು ಹೆಲ್ದಿಯಾಗಿ ಕನ್ಸಿಡರ್ ಮಾಡಲ್ಲ, ಯಾಕಂದರೆ ಆ ಹಸಿಮೆಣ್ಸಿನ್ಕಾಯಲ್ಲಿರೋ ಬೀಜ ಶುಗರ್ ಕಂಟೆಂಟಾಗೇ ಇರುತ್ತೆ. ಸೊ ನಾವಿಲ್ಲಿ ಹೆಲ್ದಿಯಾಗಿ ಮಾಡೋದ್ರಿಂದ ನಾವು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಆ್ಯಂಡ್ ಇನ್ನೊಂದು ಮಕ್ಕಳಿಗೆ ಕೊಡುವಾಗ ಅದು ಒಳ್ಳೆಯದಲ್ಲ ಅಲ್ವಾ, ಸೊ ಹಂಗಾಗಿ ನಾವು ಸ್ಕಿಪ್ ಮಾಡ್ಕೊಳ್ಬೋದು. ಅದಕ್ಕೆ ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ಅದಕ್ಕೆ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ನೀವನ್ನ ಸೇರಿಸ್ಕೊಬೋದು. ನಾವಿವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇಲ್ಲಿ ಆಯಿಲ್ನ ಹಾಕ್ಕೊಂಡು ಫಸ್ಟ್ ಎಲ್ಲ ಆಯಿಲ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ತವಾ ಮೇಲೆ. ತವಾ ಚೆನ್ನಾಗಿ ಕಾದಿದೆ. ಇವಾಗ ನಾವು ಆ ಬ್ಯಾಟರ್ನ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಿಮಗೆ ಥಿಕ್ನೆಸ್ ಎಷ್ಟು ಬೇಕೋ ಆ ಥರ ನೋಡ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ 1 ಟೇಬಲ್ ಸ್ಪೂನ್ ಅಥವಾ
ಆಯಿಲ್ ಅಥವಾ ಗೀನ ಹಾಕ್ಕೊಂಡು ನೀವು ಅದನ್ನು ಕುಕ್ ಮಾಡ್ಕೊಳ್ಬೋದು. ಒನ್ ಸೈಡ್ ಅಟ್ಲೀಸ್ಟ್ 4 to 5 ಮಿನಿಟ್ಸ್ ಆದರೂ ಕುಕ್ ಆಗೋಕ್ಕೆ ಬಿಡಿ. ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ನೆಕ್ಸ್ಟ್ ನೀವು ಫ್ಲಿಪ್ ಮಾಡಿದ್ಮೇಲೆ ಇನ್ನೊಂದು ಸೈಡೂ 3 to 4 ಮಿನಿಟ್ಸ್ ಅಟ್ಲೀಸ್ಟ್ ಬೇಯಕ್ಕೆ ಬಿಡಬೇಕು. ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿರುತ್ತೆ. ಅವಾಗ ಓಟ್ಸ್ ಕೂಡ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ನೀವು ತಿನ್ನೋವಾಗ ಟೇಸ್ಟಿಯಾಗಿ ಇರುತ್ತೆ. ನೀವು ಇದ್ರ ಜೊತೆ ಚಟ್ನಿ, ತೆಂಗಿನಕಾಯಿ ಚಟ್ನಿ, ಗ್ರೌಂಡ್ನಟ್ ಚಟ್ನಿ ಅಥವಾ ಪುದೀನ ಚಟ್ನಿ ಜೊತೆ ತಿನ್ಕೊಳ್ಬೋದು. ಇಲ್ಲ ಅಂದರೆ ನಾನಿಲ್ಲಿ ನನ್ನ ಪ್ರಕಾರ ನಂಗೆ ತುಂಬ ಮಸಾಲೆ ಮತ್ತು ಓಟ್ಸ್ ಎಲ್ಲ ಆಲ್ರೆಡಿ ಇದ್ರದ್ದೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಂಗೆ ಚಟ್ನಿ ಮಾಡ್ಕೊಳ್ಳೋಕೆ ಇಷ್ಟ ಆಗಿರಲಿಲ್ಲ. ಹಂಗಾಗಿ ನಾನೇನು ಮಾಡಿದೆ, ನಮ್ಮಮ್ಮ ಹೇಳ್ಕೊಟ್ಟಿರೋ ರೆಸಿಪಿ ಜೊತೆ ತಿಂದೆ. ಏನೂ ಇಲ್ಲ, ಸಿಂಪಲ್ಲಾಗಿ ಮೊಸರಲ್ಲಿ ಸ್ವಲ್ಪ ಅಥವಾ ಚಿಟಿಕೆಯಷ್ಟು ಉಪ್ಪು ಮತ್ತು ಚಿಟಿಕೆಯಷ್ಟು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಒಂದು ದೋಸೆ, ಮಸಾಲ ದೋಸೆ ಅಥವಾ ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದು ಸತಿ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ. ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೆಂಗಿತ್ತು ಅಂತ. ನೋಡ್ಬೋದು ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಇತ್ತು ದೋಸೆ ಅಂತ. ಇವಾಗ ನಾವು ನೆಕ್ಸ್ಟ್ ರೌಂಡ್ನ ಹಾಕ್ಕೊಳ್ಳೋಣ. ಮತ್ತು ಸೇಮ್ ಪ್ರಾಸೆಸ್ನ ರಿಪೀಟ್ ಮಾಡಬೇಕು. ಬ್ಯಾಟರ್ನ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿ 2 ಸೈಡ್ಸನ್ನು ನೀಟಾಗಿ ಕುಕ್ ಮಾಡಿಕೊಂಡು ನಾವು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಸೊ ಈ ಒಂದು ಡಿಶ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ವೀಕೆಂಡ್ಸ್ ಅಥವಾ ನಿಮ್ಮ ವಾಕಿಂಗ್ ವುಮೆನ್ ಆಗಿದ್ದರೆ ಈ ಥರ ಒಂದು ರೆಸಿಪೀಸ್ ತುಂಬ ಹೆಲ್ದಿ ಕೂಡ ನಿಮ್ಮ ಮನೆಯವ್ರಿಗೆ, ಹಾಗೂ ನಿಮಗೂ ತುಂಬ ಫಾಸ್ಟಾಗಿ ಮುಗಿಯೋವಂಥ ಒಂದು ರೆಸಿಪಿ. ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೂ ನಾವು ಇಂಥ ರೆಸಿಪೀಸ್ ಎಲ್ಲ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ರೆ ಅವ್ರಿಗೂ ಒಂಥರ ಇಂಟ್ರೆಸ್ಟ್ ಬರ್ತಿರುತ್ತೆ. ಏನೋ ಒಂಥರ ಡಿಫ್ರೆಂಟಾಗಿದೆಯಲ್ಲಪ್ಪ, ಸ್ಟಮಕ್ ಫಿಲ್ಲಿಂಗ್ ಆಗೋ ಇರುತ್ತೆ. ಇದೊಂದು ನಾನು ಹೇಳ್ದಂಗೆ ಆವಾಗಲೇ ಈ ಒಂದು ಓಟ್ಸ್ ರೆಸಿಪೀಸ್ ಅಥವಾ ಓಟ್ಸ್ ನಾವು ಏನೇ ತಿಂದ್ರೂ ಯೂಶ್ವಲಿ ನಮಗೆ 3 to 4 hours ಹೊಟ್ಟೆ ಹಶ್ವಲ್ಲ. ತುಂಬ ಸ್ಟಮಕ್ ಫಿಲ್ಲಿಂಗ್ ಆಗೋ ಇರುತ್ತೆ. ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ನಾವು ಶುಗರ್, BP ಏನೇ ಇದ್ದರೂ ಈ ಓಟ್ಸ್ ರೆಸಿಪೀಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಲ್ತ್ಗೂ ಬೆನಿಫಿಷಿಯಲ್ ಆಗೂ ಇರುತ್ತೆ, ಟೇಸ್ಟೂ ಇರುತ್ತೆ. ನೀವು ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೆಂಗಿತ್ತು ಟೇಸ್ಟು ಅಂತ. ನಿಮ್ಮ ಮನೇಲಿ ಯಾವ ಥರ ರೆಸ್ಪಾನ್ಸ್ ಕೊಟ್ಟರು ಈ ಒಂದು ರೆಸಿಪಿಗೆ ಅಂತ ಹೇಳಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತಿದ್ದೀನಿ. ಇದೇ ಥರ ನಿಮಗೆ ಇನ್ನೂ ವೆಯ್ಟ್ ಲಾಸ್ ರೆಸಿಪೀಸ್ ಅಥವಾ ಬೇರೆ ಥರ ವೆಜ್ ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.